ಹಾಯ್ ಫ್ರೆಂಡ್ಸ್, ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಸೂರತ್ತಲ್ಲಿರುವಂತಹ ಅಜ್ಮೀರಾ ಫ್ಯಾಷನ್ಗೆ ಹೋಗ್ಬಿಟ್ಟು ಅಲ್ಲಿ ಕೆಲವೊಂದು ವಿಡಿಯೋಸ್ಗಳನ್ನು ಮಾಡಿದ್ದೆ. ತುಂಬ ಜನರು ಕೆಲವೊಂದು ಡೌಟ್ಸ್ಗಳನ್ನು ಕೇಳಿದರು. ಇವತ್ತು ಆ ಕ್ವೆಶ್ಚನ್ಸ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದು ಅಜ್ಮೀರಾ ಫ್ಯಾಷನ್ನಲ್ಲಿ ಸ್ಯಾರಿ ಹೇಗೆ ಪರ್ಚೇಸ್ ಮಾಡಬೇಕು ಅಂತ ಕೇಳಿದ್ರು. ನೀವು ಅವ್ರ ಹತ್ರ ಆನ್ಲೈನಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಅಥವಾ ಆಫ್ಲೈನಲ್ಲಿ ಕೂಡ ಮಾಡ್ಬೋದು. ಆಫ್ಲೈನ್ ಅಂದರೆ ನೀವು ಡೈರೆಕ್ಟಾಗಿ ಅಜ್ಮೀರಾ ಫ್ಯಾಷನ್ಗೆ ಹೋಗ್ಬಿಟ್ಟು ನಿಮಗೆ ಎಷ್ಟು ಸೀರೆಗಳು ಬೇಕು, ಎಷ್ಟು ಬಟ್ಟೆಗಳು ಬೇಕೋ ಅಷ್ಟು ಪರ್ಚೇಸ್ ಮಾಡ್ಬೋದು. ಇನ್ನು ಆನ್ಲೈನಲ್ಲಿ ಅಂತೀರಾ, ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಇರುತ್ತೆ. ನೀವು ಅವರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ರೆ ನಿಮ್ಗೆ ಯಾವ ಥರ ಸೀರೆಗಳು ಬೇಕು, ಯಾವ ಕಲರ್ಸ್ಗಳಲ್ಲಿ ಬೇಕು ಅಂತ ಕೇಳಿದ್ರೆ ಅವರು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾರೆ. ಯಾವ ಥರ ಕ್ವಾಲಿಟೀಸ್ ಇದೆ, ಯಾವ್ಯಾವ ಥರ ವೆರೈಟಿ ಸೀರೆಗಳಿದೆ ಅನ್ನೋದನ್ನು ವಿಡಿಯೋ ಕಾಲ್ ಮುಖಾಂತರ ಅವರು ಡೀಟೇಲ್ ಆಗಿ ನಿಮಗೆ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಗೆ ಇಷ್ಟ ಆಗಿರೋ ಸೀರೆಗಳನ್ನ ಬೈ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಏನು ಅಂದರೆ, ಸೂರತ್ತಿಂದ ಸ್ಯಾರಿಗಳನ್ನು ತಗೊಳ್ಳೋದ್ರಿಂದ ಏನು ಬೆನಿಫಿಟ್ಟು ಅಂತ ಕೇಳಿದ್ರು. ಸೂರತ್ ಬಂದ್ಬಿಟ್ಟು ಗುಜರಾತ್ನಲ್ಲಿದೆ. ಇಲ್ಲಿ ಅನೇಕ ಬಟ್ಟೆ ಕಂಪನಿಗಳಿವೆ. ಸೂರತ್ತಿಂದ ಪ್ರಪಂಚದ ಮೂಲೆ ಮೂಲೆಗಳಿಗೆ ಬಟ್ಟೆಗಳು ಸಪ್ಲೈ ಆಗುತ್ತೆ. ಸೊ ಇಲ್ಲಿ ಅಜ್ಮೀರಾ ಫ್ಯಾಷನ್ ಎಂಬ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ಅವರು ಸೂರತ್ತಿಂದ ಪ್ರಪಂಚದ ಮೂಲೆ ಮೂಲೆಗಳಿಗೆ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಅವ್ರು ಸಪ್ಲೈ ಮಾಡ್ತಾರೆ. ಒಂದು ವೇಳೆ ನೀವು ಬಟ್ಟೆ ವ್ಯಾಪಾರ ಮಾಡಬೇಕು ಅಂದರೆ ಅಜ್ಮೀರಾ ಫ್ಯಾಷನ್ ನಿಮಗೆ ಡೈರೆಕ್ಟ್ ಆಗಿ ಸೇಲ್ ಮಾಡುತ್ತೆ. ಇಲ್ಲಿ ಇನ್ನೊಂದೇನು ಅಂದರೆ, ಮಧ್ಯವರ್ತಿಗಳು ಯಾರೂ ಇರೋದಿಲ್ಲ. ಅಂದರೆ ಈಗ ನೋಡಿ, ನಮಗೆ ಕಂಪನಿಯಿಂದ ಇನ್ನೊಬ್ರ ಕಡೆ ಬರುತ್ತೆ, ಇನ್ನೊಬ್ಬರಿಂದ ನಾವು ತಗೋಬೇಕಾಗಿರತ್ತಲ್ವ. ಆದರೆ ಇದು ಆ ರೀತಿ ಇರೋದಿಲ್ಲ. ನೀವು ಡೈರೆಕ್ಟಾಗಿ ಕಂಪನಿಯಿಂದನೇ ಬೈ ಮಾಡ್ಕೋಬಹುದು. ಇದರಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳಿರೋದಿಲ್ಲ. ಅದರಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ನಾವು ಅಜ್ಮೀರಾ ಫ್ಯಾಷನ್ನಿಂದ ಬಟ್ಟೆ ಬಿಸ್ನೆಸ್ನ ಮಾಡೋದಾಯಿತು ಅಂದರೆ ಎಷ್ಟು % ಮಾರ್ಜಿನನ್ನು ತಗೋಬಹುದು ಅಂತ ಹೇಳಿ ಕೇಳ್ತಾ ಇದ್ರು. ಮಾರ್ಜಿನ್ ಬಂದ್ಬಿಟ್ಟು ನೋಡಿ, ಕೆಲವೊಂದು ಏರಿಯಾಗಳ ಮೇಲೆ ಡಿಪೆಂಡ್ ಆಗಿರುತ್ತಲ್ವ, 20%, 30% ಈ ಥರ. ಆದರೆ ನೀವು ಡೈರೆಕ್ಟಾಗಿ ಅಜ್ಮೀರಾ ಫ್ಯಾಷನ್ನಿಂದ ತೊಗೊಂಡು ಬಂದುಬಿಟ್ಟು ನೀವು ಮಾರೋದಾಯಿತು ಅಂದರೆ ನೀವು ಎಷ್ಟು 100% ಬೇಕಾದರೂ ನೀವು ಮಾರ್ಜಿನ್ ಹಾಕ್ಕೊಂಡು ಮಾರ್ಕೋಬಹುದು. ಯಾಕೆಂದರೆ ಇಲ್ಲಿ ಮಧ್ಯವರ್ತಿಗಳು ಏನೂ ಇರೋದಿಲ್ಲ. ಕಂಪ್ಲೀಟಾಗಿ ನಮಗೆ ಲಾಭ ಅನ್ನೋದು ಜಾಸ್ತಿಯಾಗಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಅಜ್ಮೀರಾ ಫ್ಯಾಷನ್ನಲ್ಲಿ ನಾವು ಶಾಪಿಂಗ್ ಮಾಡಬೇಕು ಅಂದರೆ ಮಿನಿಮಮ್ ಎಷ್ಟುವರೆಗೂ ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ರು. ನೀವು ಇವ್ರ ಹತ್ರ ಪರ್ಚೇಸ್ ಮಾಡಬೇಕು ಅಂದರೆ 20,000 to 25,000ವರೆಗೂ ಮಿನಿಮಮ್ ಪರ್ಚೇಸ್ ಮಾಡಲೇಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಅಜ್ಮೀರಾ ಫ್ಯಾಷನ್ನಿಂದ ನಾವು ಬೈ ಮಾಡೋದಾಯಿತು ಅಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಷ್ಟಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ರು. ಈ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಬಂದ್ಬಿಟ್ಟು ನೀವು ಯಾವ ರೀತಿ ಬಟ್ಟೆಗಳನ್ನ ಖರೀದಿಸ್ತಿರಲ್ವ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 1 kgಗೆ 10 ರಿಂದ 15 ರೂಪಾಯಿವರೆಗೂ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಆಗುತ್ತೆ. ಇನ್ನು ಇದು ಲಾಸ್ಟ್ ಕ್ವೆಶ್ಚನ್. ಈ ಕ್ವೆಶ್ಚನ್ ಅಂತೂ ತುಂಬ ಜನರು ಕೇಳಿದ್ರು, ಮನೆಯಿಂದನೇ ಕುತ್ಕೊಂಡು ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ನೀವು ಅಜ್ಮೀರಾ ಫ್ಯಾಷನ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಬರೀ ಬಟ್ಟೆನ ಸೇಲ್ ಮಾಡಿಬಿಟ್ಟು ಕಳಿಸೋದಿಲ್ಲ. ನೀವು ಯಾವ ರೀತಿಯಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಮತ್ತು ಹೇಗೆ ನೀವು ಮಾರಬೇಕು, ಮನೆಯಲ್ಲೇ ಕುತ್ಕೊಂಡು ಸೇಲ್ ಮಾಡ್ಕೊಳ್ಳೋದು ಹೇಗೆ, ಅದೆಲ್ಲವುದು ನಿಮಗೆ ಗೈಡೆನ್ಸ್ ಕೊಡ್ತಾರೆ. ನೀವು ಒಮ್ಮೆ ಅವರಿಗೆ ಜಸ್ಟ್ ಕೇಳಿ ನೋಡಿ, ಅವರು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಮಾಡಬೇಕು ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಾನು ಅವರ ನಂಬರ್ ಬಂದುಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಇನ್ನೊಂದು, ಅವರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಈ ಎಲ್ಲ ಲ್ಯಾಂಗ್ವೇಜಸಲ್ಲಿ ಮಾತಾಡೋರು ಇದ್ದಾರೆ. ನೀವು ಯಾವ ಲ್ಯಾಂಗ್ವೇಜ್ ಬೇಕೋ ಅವರನ್ನು ಕೇಳಿದ್ರೆ ಅವರು ನಿಮಗೆ ಹೇಳ್ತಾರೆ. ನಿಮಗೆ ಗೊತ್ತಿರುವಂತಹ ಭಾಷೆಯಲ್ಲೇ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇವತ್ತಿನ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡಬೇಕು ಅಥವಾ ನಾವು ಬಲ್ಕಾಗಿ ಬಟ್ಟೆಗಳನ್ನ ತಗೋಬೇಕು ಅಂದ್ಕೊಳ್ಳೋರಿಗೆ ಸ್ವಲ್ಪ ಗಲಿಬಿಲಿ ಅನ್ನಿಸ್ತಾ ಇರುತ್ತೆ. ಇದು ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಥವಾ ಬಟ್ಟೆಗಳನ್ನ ಖರೀದಿಸಬೇಕು ಅಂತ ಇರ್ತಾರಲ್ವ ಅವ್ರಿಗೂ ಹೆಲ್ಪ್ ಆಗುತ್ತೆ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.